ಧನುಸ್ಸು ರಾಶಿ ಜವಾಬ್ದಾರಿಗಳನ್ನು ಪೂರೈಸೋದ್ರಿಂದ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ, ನಾನು ಕರ್ತವ್ಯ ದೃಷ್ಟಿಯಿಂದ ವಂಚನೆಯನ್ನು ಮಾಡಿಲ್ಲ ಅನ್ನುವಂತಹ ಆತ್ಮತೃಪ್ತಿ ನಿಮಗಿರುತ್ತೆ. ಯಾರಾದರೂ ಕೇಳಿದರೆ ಹೇಳ್ಕೊಳ್ಳೋದಕ್ಕೂ ಕೂಡ ನನ್ನ ಕರ್ತವ್ಯ, ನನ್ನ ಕೆಲಸ ಏನಿತ್ತು ನಾನು ಅದನ್ನು ಪೂರೈಸಿದ್ದೀನಿ ಅಂತ ಹೇಳುವಷ್ಟರ ಮಟ್ಟಿಗಿರುತ್ತೆ. ನೌಕರಿ ಅಥವಾ ವೃತ್ತಿಯಲ್ಲಿ ಗೌರವ ಹೆಚ್ಚಾಗುವಂಥದ್ದು. ಮಾತಿನಿಂದ ಜನಾಕರ್ಷಣೆಯನ್ನು ಮಾಡ್ತೀರಿ. ಒಳ್ಳೆಯ ಮಾತು ಎಲ್ಲರನ್ನೂ ಕೂಡ ನಿಮ್ಮ ಹತ್ತಿರಕ್ಕೆ, ನಿಮ್ಮ ಕಡೆಗೆ ಆಕರ್ಷಣೆಯನ್ನು ಮಾಡುತ್ತೆ. ಶಾಸ್ತ್ರದಲ್ಲಿ ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕ ದರಿದ್ರತಾ ಎಂಬತಕ್ಕಂತಹ ಪ್ರಸಿದ್ಧವಾದ ಮಾತಿದೆ. ಅಂದರೆ ನಾವು ಆಡ್ತಕ್ಕಂತಹ ಒಳ್ಳೆಯ ಮಾತಿನಿಂದ ಪ್ರಾಣಿ ಪಕ್ಷಿಗಳೂ ಕೂಡ ಸಂತೋಷವನ್ನು ಹೊಂದುತ್ತೆ ಅಂತಾದರೆ ನಿತ್ಯದಲ್ಲಿ ವ್ಯವಹರಿಸ್ತಕ್ಕಂತಹ ಮನುಷ್ಯರು ಎಷ್ಟರ ಮಟ್ಟಿಗೆ ನಮ್ಮ ಒಳ್ಳೆಯ ಮಾತಿನಿಂದ ಆಕರ್ಷಣೆ ಆಗುವುದಿಲ್ಲ ಅನ್ನುವಂಥದ್ದು. ಅಂತಹ ಒಂದು ಸಂದರ್ಭ ನಿಮಗೆ ಈ ದಿವಸ ಸಿಕ್ಕಿದೆ ಅಂತ ಹೇಳಬೇಕು. ನವವಿವಾಹಿತರಿಗೆ ಬಹಳ ಶುಭವಾದಂತಹ ದಿವಸ. ವಿದೇಶದಿಂದ ಶುಭ ವಿಚಾರ ಬರುವಂಥದ್ದು ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ವಿಚಾರದಲ್ಲಿ ಚರ್ಚೆಯನ್ನು ನಡೆಸ್ತೀರಿ. ವ್ಯವಹಾರದಲ್ಲಿ ಸವಾಲುಗಳು ಎದುರಾಗತ್ತೆ, ಆದರೆ ಗ್ರಹಗತಿ ಚೆನ್ನಾಗಿದ್ದಾಗ ಆ ಸವಾಲುಗಳನ್ನೆಲ್ಲ ಎದುರಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ವೃದ್ಧಿಯಾಗತ್ತೆ. ಗ್ರಹಗತಿ ಕೆಡುತ್ತು, ಅದೇ ಸವಾಲುಗಳು ಸಮಸ್ಯೆಯಾಗಿ ಕೂತ್ಕೊಂಡ್ಬಿಡುತ್ತೆ. ಈ ಬದಲಾವಣೆಗಳನ್ನು ನಾವು ಸರಿಯಾಗಿ ಗಮನಿಸ್ಕೊಳ್ಬೇಕು. ನಿಮ್ಮ ಅನುಭವ ನಿಮಗೆ ಜಯವನ್ನು ತಂದು ಕೊಡುವಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ. ಮಕರ ರಾಶಿ ಸಾಯಂಕಾಲದ ಹೊತ್ತಿಗೆ ಕುಟುಂಬ ಸದಸ್ಯರೆಲ್ಲರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ಮಂಗಳ ಕಾರ್ಯ ಅಥವಾ ಶುಭ ಕಾರ್ಯದ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ನಡೆಸ್ತೀರಿ. ನಿಮ್ಮ ಪರಿಶ್ರಮದಿಂದ ಹಲವಾರು ಜನಕ್ಕೆ ಲಾಭವಾಗುವಂಥದ್ದಿದೆ. ಆದರೆ ಆ ಸಂದರ್ಭವನ್ನು ನೀವು ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಅಂತಹ ಸಂದರ್ಭಗಳು ಬಂದಾಗ ಉತ್ತಮರೂ ಕೂಡ ನಿಮ್ಮಿಂದ ದೂರವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಪರಿಶ್ರಮ ಸಾರ್ಥಕವಾಗಬೇಕು ಅಂತಂದರೆ ಯಾವುದೇ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ದಿನದ ಆರಂಭದಲ್ಲಿ ಕೆಲವು ಕೆಲಸಗಳಲ್ಲಿ ಉದಾಸೀನತೆ, ತಾತ್ಸಾರ, ಆಲಸ್ಯ ಆಗತ್ತೆ ಅನ್ನುವಂತಹ ಧೋರಣೆ ಇವೆಲ್ಲವೂ ಕೂಡ ಕಾಡುವಂಥದ್ದಿರುತ್ತೆ. ಸಹೋದ್ಯೋಗಿಗಳಿಗೆ ನಿಮ್ಮಿಂದ ಸಹಾಯದ ಸಾಧ್ಯತೆ ಇದೆ. ಪ್ರಾಮಾಣಿಕವಾಗಿ ಅದನ್ನು ಮಾಡಿ, ಯಾಕೆಂದರೆ ನಿಮ್ಮನ್ನು ನಂಬಿಕೊಂಡಿರ್ತಾರೆ. ನಿಮ್ಮೆಲ್ಲ ಸಂದರ್ಭಗಳಲ್ಲಿ ಅವರ ಸಹಾಯ ಇರುತ್ತೆ ಎನ್ನುವಂಥದ್ದು. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಜಗಳವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ದುರ್ಗಾ ಪ್ರಾರ್ಥನೆ, ದುರ್ಗಾರಾಧನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಮನೆಯಲ್ಲಿ ಅಸಮಾಧಾನ. ಮನೆಯಿಂದ ಹೊರಗಡೆ ಹೋದ್ರಿ ಅಂತಾದರೆ ಸಂತೋಷವಾಗಿರ್ತೀರಿ. ಮನೆಗೆ ಬಂದ್ರಿ ಯಥಾ ಪ್ರಕಾರ ಅದೇ ಅಸಮಾಧಾನ, ಅಶಾಂತಿ, ಅದನ್ನು ನೋಡಬೇಕಾದಂಥದ್ದು. ಮನೋರಂಜನೆಯ ದಿನ ಆದರೂ ಕೂಡ ಸಂತೋಷ ಕಡಿಮೆ. ಗ್ರಹಗತಿ ಕೆಟ್ಟಾಗ ಯಾವೆಲ್ಲ ಬದಲಾವಣೆಗಳು, ಯಾವೆಲ್ಲ ಪರಿವರ್ತನೆಗಳು, ಯಾವೆಲ್ಲ ದುಷ್ಪರಿಣಾಮಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದಕ್ಕೆ ಕೆಲವು ಸಾಕ್ಷಿಯಾಗುವಂಥದ್ದು. ಸ್ನೇಹಿತರ ಜೊತೆಯಲ್ಲಿ ವಾದ ವಿವಾದಗಳಾಗತ್ತೆ, ಜಗಳಕ್ಕೆ ಕಾರಣವಾಗತ್ತೆ. ಪ್ರಯಾಣ ಕೂಡ ನಿಮಗೆ ಅಂದುಕೊಂಡ ರೀತಿಯಲ್ಲಿ ಸುಖವನ್ನು ಕೊಡೋದಿಲ್ಲ. ದಾಂಪತ್ಯದಲ್ಲಿ ಹೊಂದಾಣಿಕೆ ಕಡಿಮೆ ಆಗುತ್ತೆ. ಹೊಂದಾಣಿಕೆ ಇದ್ದರೆ ಮಾತ್ರ ಒಳ್ಳೆಯದು ಅನ್ನುವಂತಹ ಫಲ. ಅನೇಕ ಯೋಚನೆಗಳು ಒಟ್ಟಿಗೆ ಬರೋದರಿಂದ ಯಾವ ನಿರ್ಧಾರಕ್ಕೂ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯೊಂದೇ ಪರಿಹಾರ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಆರೋಗ್ಯದ ದೃಷ್ಟಿಯಿಂದ ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸಮಸ್ಯೆ ಕಾಡಬಹುದು. ಅದು ಬಹಳ ದಿವಸಗಳಿಂದ ಇದ್ದರೂ ಕೂಡ ನಿಮಗೆ ಅದರ ಅರಿವೇ ಇರೋದಿಲ್ಲ. ಇವತ್ತು ಅದರ ನೋವಾಗಲಿ ಅಥವಾ ಅದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮವಾಗಲಿ, ಶರೀರದ ಮೇಲೆ ಅದರ ಪ್ರಭಾವವಾಗಲಿ ಇರತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಜನಪರವಾದಂತಹ ಕೆಲಸಗಳನ್ನು ಮಾಡೋದ್ರಿಂದ ಹೊಗಳಿಕೆ ಇರುತ್ತೆ. ಜನರಿಗೆ ಯಾವುದು ಇಷ್ಟವೋ, ಜನರಿಗೆ ಯಾವುದು ಪ್ರೀತಿ ಆಗುತ್ತೋ, ಯಾವುದು ಸಂತೋಷವನ್ನು ಕೊಡುತ್ತೋ ಅಂತಹ ಕೆಲಸಗಳನ್ನು ಮಾಡ್ತೀರಿ. ಅದು ಜನರಿಗೆ ತುಂಬ ಇಷ್ಟ ಆಗುವಂಥದ್ದಾಗತ್ತೆ. ಮಕ್ಕಳ ವಿಚಾರದಲ್ಲಿ ತೊಂದರೆಯಾಗತ್ತೆ, ಎಚ್ಚರಿಕೆಯನ್ನು ವಹಿಸಿ. ಮಕ್ಕಳಿಗೂ ನಿಮಗೂ ಆಗದೇ ಇರತಕ್ಕಂತಹ ವಾತಾವರಣ ಬರಬಹುದು, ಅದನ್ನೂ ಕೂಡ ಗಮನಿಸ್ಕೊಳ್ಳಿ. ಹಿರಿಯರ ಅಭಿಪ್ರಾಯ ಅಥವಾ ಅವರ ಮಾರ್ಗದರ್ಶನ ಇದು ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಅದರಿಂದ ನಿಮಗೆ ತೊಂದರೆಯಾಗಬಹುದು ಅನ್ನುವಂಥದ್ದು.
ಯಾವುದೇ ಕೆಲಸವನ್ನು ನೀವು ಮಾಡಬೇಕಾದ್ರೆ ಮತ್ತೆ ಮತ್ತೆ ಆಲೋಚನೆ ಮಾಡಿ, ದುಡುಕು ಸ್ವಭಾವದಿಂದ ಯಾವ ನಿರ್ಧಾರವನ್ನು ಕೂಡ ಮಾಡಬೇಡಿ ಎನ್ನುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಾಗತ್ತೆ ಅನ್ನುವಂತಹ ಸೂಚನೆ ಇರುವಾಗ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಸ್ವಯಂ ವೈದ್ಯವನ್ನು ಮಾಡಿಕೊಳ್ಳುವಂಥದ್ದು ಅಥವಾ ತಾತ್ಸಾರ ಮಾಡುವಂಥದ್ದು ಮುಂದಿನ ದಿನಮಾನದಲ್ಲಿ ಈ ತೊಂದರೆ ದೊಡ್ಡದಾಗಿ ಪ್ರಭಾವವನ್ನು ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಬಹುದು. ಕುಟುಂಬದಲ್ಲಿ ಸಂತೋಷ ಇರುತ್ತೆ, ಅದನ್ನು ಹಾಗೆ ಕಾಪಾಡಿಕೊಳ್ಬೇಕು. ನೀವೇನೋ ಸಿಟ್ಟು ಮಾಡಿದ್ರಿ ಅಂತಂದರೆ ಇರುವಂತಹ ಸಂತೋಷ ಎಲ್ಲ ಹಾಳಾಗುವಂಥದ್ದಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.